ರೈತರಿಗೆ ಟಿಸಿ ಕೊಡಿಸೋದಾಗಿ ಐನಾತಿಯೊಬ್ಬ ವಂಚನೆ ಮಾಡಿದ್ದಾನೆ. ಖಾಸಗಿ ಗುತ್ತಿಗೆದಾರನ ಬಣ್ಣದ ಮಾತು ನಂಬಿದಂತ ರೈತರು ಲಕ್ಷಾಂತರ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ. ಟಿಸಿ ಬರುತ್ತೆ ಅಂತ ಕಾದು ಕುಳಿತಿರುವಂತಹ ಅನ್ನದಾತ ಕೊನೆಗೂ ಕೂಡ ಕಂಗಾಲಾಗಿದ್ದಾನೆ. ರೈತರಿಗೆ ಟಿಸಿ ಕೊಡಿಸೋದಾಗಿ ಪಂಗನಾಮ. ವಿದ್ಯುತ್ ಕಂಬ ಹಾಕಿ ಹೋದ ವ್ಯಕ್ತಿ ನಾಪತ್ತೆ. ಸಾಲ ಶೂಲ ಮಾಡಿ ರೈತರು ಬೆಳೆಯನ್ನ ಬೆಳೀತಾರೆ. ಅವರಿಗೆ ಒಂದಿಲ್ಲ ಒಂದು ಸಂಕಷ್ಟ, ಬೆಳೆ ಹಾನಿ, ಅತಿವೃಷ್ಟಿ ಅಂತ ಗೋಳಿನಲ್ಲೇ ಇರುವಂತಹ ರೈತರಿಗೆ ಇಲ್ಲೊಬ್ಬ ಪಂಗನಾಮ ಹಾಕಿದ್ದಾನೆ. ಸಂಕಷ್ಟದಲ್ಲಿರುವಂತಹ ಅನ್ನದಾತರಿಗೆ ನಿಯಾಜ್ ಎಂಬಾತ ವಂಚನೆ ಮಾಡಿದ್ದಾನೆ. ರಾಣೆಬೆನ್ನೂರು, ರಟ್ಟಿಹಳ್ಳಿ, ಹಿರೇಕೆರೂರು ತಾಲೂಕುಗಳ ರೈತರಿಗೆ ಲಕ್ಷಾಂತರ ರೂಪಾಯಿ ಪೀಕಿ ಪರಾರಿಯಾಗಿದ್ದಾನೆ. ಮೋಸ ಮಾಡಿದ ನಿಯಾಜ್ ವಿರುದ್ಧ ಪೊಲೀಸರ ಮೊರೆ ಹೋದ್ರೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ರಾಣೆಬೆನ್ನೂರು ತಾಲೂಕು ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ನಿಯಾಜ್ ವಿರುದ್ಧ ರೈತರು ದೂರು ನೀಡಿದ್ದಾರೆ. ಟಿಸಿ ಹಾಕಿಸ್ಕೊಡ್ತೀನಿ, RR ನಂಬರ್ ಕೊಡಿಸ್ತೀನಿ ಅಂತ ರೈತರ ಬಳಿ ಹಣ ಪಡೆದುಕೊಂಡು ಮೋಸ ಮಾಡಿದ್ದಾನೆ. ರೈತರ ಬಳಿ ಲಕ್ಷಾಂತರ ರೂಪಾಯಿ ಹಣ ಪೀಕಿ ಪರಾರಿಯಾಗಿದ್ದಾನೆ. ಇನ್ನು ರೈತರ ಜಮೀನುಗಳಲ್ಲಿ ಕಂಬ ನಿಲ್ಲಿಸಿ ಟಿಸಿ ಹಾಕಿಸಿಕೊಡುವಂತಹ ಭರವಸೆ ನೀಡಿ ಕೈಕೊಟ್ಟಿದ್ದಾನೆ. ಹಾವೇರಿ ಜಿಲ್ಲೆಯ ಹಲವು ಕಡೆ ಖಾಸಗಿ ಗುತ್ತಿಗೆದಾರ ಅಂತ ಹೇಳಿಕೊಂಡು ಓಡಾಡ್ತಿದ್ದ ನಿಯಾಜ್ ಬಡಿಗೇರ್ನನ್ನ ನಂಬಿ ರೈತರು ಕಂಗಾಲಾಗಿದ್ದಾರೆ. ಅಲ್ಲದೆ ಹಣ ವಾಪಸ್ ಕೊಡಿ ಅಥವಾ ಟಿಸಿ ಕೊಡಿ ಅಂತ ಕೇಳಿದ ರೈತರಿಗೆ ಧರ್ಮಸ್ಥಳ, ಶೃಂಗೇರಿ, ಧಾರವಾಡ, ಹುಬ್ಬಳ್ಳಿಯಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ಸತಾಯಿಸ್ತಿದ್ದಾನಂತೆ. ಹೆಚ್ಚು ಕಡಿಮೆ ಕೊಟ್ಟು ಈಗ 8-10 ತಿಂಗಳಾದ ಸರ. ಈಗ ಅವ್ನ ಕೆಲಸ ಮಾಡ್ತಾನೆ ಅಂತಂದು ಇದನ್ನು ಮಾಡಿದ್ರಿ. ನಂಬರ್ನ ಕೆಲವೊಬ್ರು ರೈತರು ನಂಬರ್ ಮಾಡಿಸ್ತಾನೆ ಅಂತಂದು ಇಸ್ಕೊಂಡನ್ರಿ. ಅವನು ನಂಬರ್ ಮಾಡಿಸಿಲ್ರಿ. ಈ ಟಿ ಸಿ ತಗೊಂಬಂದಾಕ್ತಾನೆ ಕಂಬ ಹಾಕಿದ. ಎಸ್ಟಿಮೇಷನ್ ಮಾಡಕತ್ತೇನೆ ಅಂತಂದು ಎಲ್ಲ ವಾಟ್ಸಪ್ಪಿಗೆ ಹಾಕಿದ್ರಿ ಎಸ್ಟಿಮೇಷನ್ ಕಾಪಿ. ಅದ್ರಾಗ ಅಧಿಕಾರಿಗಳು ಯಾರೋ ಸಹಿ ಇಲ್ಲ, ಏನಿಲ್ಲರಿ. ಸುಮ್ಮನೆ ಹಿಂಗೆ ಮಾಡ್ಕೊಂತ ತಗೊಂಬಂದು ಹಾಕ್ತಾನೆ ಅನ್ನೋದ್ರಿ. ದುಡ್ಡು ಇಸ್ಕೊಂಡು ಹೋಗೋದು. ಒಂದು ವಾರದಾಗ ತಂದು ಟಿ ಸಿ ಹಾಕ್ತಾನೆ ಅಂದ ನಾಪತ್ರಿ. ಇತ್ತ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ನಿಯಾಜ್ ಪರಾರಿಯಾಗಿದ್ದಾನೆ. ಪೊಲೀಸರು ಸಹ ನಿಯಾಜ್ ಕರೆದು ಹಣ ವಾಪಸ್ ಕೊಡಿಸುವ ಯಾವ ಪ್ರಯತ್ನ ಕೂಡ ಮಾಡಿಲ್ಲ. ನೊಂದ ರೈತರು ಅಸಹಾಯಕರಾಗಿ ಓಡಾಡ್ತಾ ಇದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ರೈತರಿಗೆ ಟಿಸಿ ಕೊಡಿಸೋದಾಗಿ ಐನಾತಿಯೊಬ್ಬ ವಂಚನೆ ಮಾಡಿದ್ದಾನೆ. ಖಾಸಗಿ ಗುತ್ತಿಗೆದಾರನ ಬಣ್ಣದ ಮಾತು ನಂಬಿದಂತ ರೈತರು ಲಕ್ಷಾಂತರ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ. ಟಿಸಿ ಬರುತ್ತೆ ಅಂತ ಕಾದು ಕುಳಿತಿರುವಂತಹ ಅನ್ನದಾತ ಕೊನೆಗೂ ಕೂಡ ಕಂಗಾಲಾಗಿದ್ದಾನೆ. ರೈತರಿಗೆ ಟಿಸಿ ಕೊಡಿಸೋದಾಗಿ ಪಂಗನಾಮ. ವಿದ್ಯುತ್ ಕಂಬ ಹಾಕಿ ಹೋದ ವ್ಯಕ್ತಿ ನಾಪತ್ತೆ. ಸಾಲ ಶೂಲ ಮಾಡಿ ರೈತರು ಬೆಳೆಯನ್ನ ಬೆಳೀತಾರೆ. ಅವರಿಗೆ ಒಂದಿಲ್ಲ ಒಂದು ಸಂಕಷ್ಟ, ಬೆಳೆ ಹಾನಿ, ಅತಿವೃಷ್ಟಿ ಅಂತ ಗೋಳಿನಲ್ಲೇ ಇರುವಂತಹ ರೈತರಿಗೆ ಇಲ್ಲೊಬ್ಬ ಪಂಗನಾಮ ಹಾಕಿದ್ದಾನೆ. ಸಂಕಷ್ಟದಲ್ಲಿರುವಂತಹ ಅನ್ನದಾತರಿಗೆ ನಿಯಾಜ್ ಎಂಬಾತ ವಂಚನೆ ಮಾಡಿದ್ದಾನೆ. ರಾಣೆಬೆನ್ನೂರು, ರಟ್ಟಿಹಳ್ಳಿ, ಹಿರೇಕೆರೂರು ತಾಲೂಕುಗಳ ರೈತರಿಗೆ ಲಕ್ಷಾಂತರ ರೂಪಾಯಿ ಪೀಕಿ ಪರಾರಿಯಾಗಿದ್ದಾನೆ. ಮೋಸ ಮಾಡಿದ ನಿಯಾಜ್ ವಿರುದ್ಧ ಪೊಲೀಸರ ಮೊರೆ ಹೋದ್ರೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ರಾಣೆಬೆನ್ನೂರು ತಾಲೂಕು ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ನಿಯಾಜ್ ವಿರುದ್ಧ ರೈತರು ದೂರು ನೀಡಿದ್ದಾರೆ. ಟಿಸಿ ಹಾಕಿಸ್ಕೊಡ್ತೀನಿ, RR ನಂಬರ್ ಕೊಡಿಸ್ತೀನಿ ಅಂತ ರೈತರ ಬಳಿ ಹಣ ಪಡೆದುಕೊಂಡು ಮೋಸ ಮಾಡಿದ್ದಾನೆ. ರೈತರ ಬಳಿ ಲಕ್ಷಾಂತರ ರೂಪಾಯಿ ಹಣ ಪೀಕಿ ಪರಾರಿಯಾಗಿದ್ದಾನೆ. ಇನ್ನು ರೈತರ ಜಮೀನುಗಳಲ್ಲಿ ಕಂಬ ನಿಲ್ಲಿಸಿ ಟಿಸಿ ಹಾಕಿಸಿಕೊಡುವಂತಹ ಭರವಸೆ ನೀಡಿ ಕೈಕೊಟ್ಟಿದ್ದಾನೆ. ಹಾವೇರಿ ಜಿಲ್ಲೆಯ ಹಲವು ಕಡೆ ಖಾಸಗಿ ಗುತ್ತಿಗೆದಾರ ಅಂತ ಹೇಳಿಕೊಂಡು ಓಡಾಡ್ತಿದ್ದ ನಿಯಾಜ್ ಬಡಿಗೇರ್ನನ್ನ ನಂಬಿ ರೈತರು ಕಂಗಾಲಾಗಿದ್ದಾರೆ. ಅಲ್ಲದೆ ಹಣ ವಾಪಸ್ ಕೊಡಿ ಅಥವಾ ಟಿಸಿ ಕೊಡಿ ಅಂತ ಕೇಳಿದ ರೈತರಿಗೆ ಧರ್ಮಸ್ಥಳ, ಶೃಂಗೇರಿ, ಧಾರವಾಡ, ಹುಬ್ಬಳ್ಳಿಯಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ಸತಾಯಿಸ್ತಿದ್ದಾನಂತೆ. ಹೆಚ್ಚು ಕಡಿಮೆ ಕೊಟ್ಟು ಈಗ 8-10 ತಿಂಗಳಾದ ಸರ. ಈಗ ಅವ್ನ ಕೆಲಸ ಮಾಡ್ತಾನೆ ಅಂತಂದು ಇದನ್ನು ಮಾಡಿದ್ರಿ. ನಂಬರ್ನ ಕೆಲವೊಬ್ರು ರೈತರು ನಂಬರ್ ಮಾಡಿಸ್ತಾನೆ ಅಂತಂದು ಇಸ್ಕೊಂಡನ್ರಿ. ಅವನು ನಂಬರ್ ಮಾಡಿಸಿಲ್ರಿ. ಈ ಟಿ ಸಿ ತಗೊಂಬಂದಾಕ್ತಾನೆ ಕಂಬ ಹಾಕಿದ. ಎಸ್ಟಿಮೇಷನ್ ಮಾಡಕತ್ತೇನೆ ಅಂತಂದು ಎಲ್ಲ ವಾಟ್ಸಪ್ಪಿಗೆ ಹಾಕಿದ್ರಿ ಎಸ್ಟಿಮೇಷನ್ ಕಾಪಿ. ಅದ್ರಾಗ ಅಧಿಕಾರಿಗಳು ಯಾರೋ ಸಹಿ ಇಲ್ಲ, ಏನಿಲ್ಲರಿ. ಸುಮ್ಮನೆ ಹಿಂಗೆ ಮಾಡ್ಕೊಂತ ತಗೊಂಬಂದು ಹಾಕ್ತಾನೆ ಅನ್ನೋದ್ರಿ. ದುಡ್ಡು ಇಸ್ಕೊಂಡು ಹೋಗೋದು. ಒಂದು ವಾರದಾಗ ತಂದು ಟಿ ಸಿ ಹಾಕ್ತಾನೆ ಅಂದ ನಾಪತ್ರಿ. ಇತ್ತ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ನಿಯಾಜ್ ಪರಾರಿಯಾಗಿದ್ದಾನೆ. ಪೊಲೀಸರು ಸಹ ನಿಯಾಜ್ ಕರೆದು ಹಣ ವಾಪಸ್ ಕೊಡಿಸುವ ಯಾವ ಪ್ರಯತ್ನ ಕೂಡ ಮಾಡಿಲ್ಲ. ನೊಂದ ರೈತರು ಅಸಹಾಯಕರಾಗಿ ಓಡಾಡ್ತಾ ಇದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.
ರೈತರಿಗೆ ಟಿಸಿ ಕೊಡಿಸೋದಾಗಿ ಐನಾತಿಯೊಬ್ಬ ವಂಚನೆ ಮಾಡಿದ್ದಾನೆ. ಖಾಸಗಿ ಗುತ್ತಿಗೆದಾರನ ಬಣ್ಣ ಬಣ್ಣದ ಮಾತು ನಂಬಿದಂತ ರೈತರು ಲಕ್ಷಾಂತರ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ. ಟಿಸಿ ಬರುತ್ತೆ ಅಂತ ಕಾದು ಕುಳಿತಿರುವಂತಹ ಅನ್ನದಾತ ಕೊನೆಗೂ ಕೂಡ ಕಂಗಾಲಾಗಿದ್ದಾನೆ. ರೈತರಿಗೆ ಟಿಸಿ ಕೊಡಿಸೋದಾಗಿ ಪಂಗನಾಮ. ವಿದ್ಯುತ್ ಕಂಬ ಹಾಕಿ ಹೋದ ವ್ಯಕ್ತಿ ನಾಪತ್ತೆ. ಸಾಲ ಶೂಲ ಮಾಡಿ ರೈತರು ಬೆಳೆಯನ್ನ ಬೆಳೀತಾರೆ. ಅವರಿಗೆ ಒಂದಿಲ್ಲ ಒಂದು ಸಂಕಷ್ಟ, ಬೆಳೆ ಹಾನಿ, ಅತಿವೃಷ್ಟಿ ಅಂತ ಗೋಳಿನಲ್ಲೇ ಇರುವಂತಹ ರೈತರಿಗೆ ಇಲ್ಲೊಬ್ಬ ಪಂಗನಾಮ ಹಾಕಿದ್ದಾನೆ. ಸಂಕಷ್ಟದಲ್ಲಿರುವಂತಹ ಅನ್ನದಾತರಿಗೆ ನಿಯಾಜ್ ಎಂಬಾತ ವಂಚನೆ ಮಾಡಿದ್ದಾನೆ. ರಾಣೆಬೆನ್ನೂರು, ರಟ್ಟಿಹಳ್ಳಿ, ಹಿರೇಕೆರೂರು ತಾಲೂಕುಗಳ ರೈತರಿಗೆ ಲಕ್ಷಾಂತರ ರೂಪಾಯಿ ಪೀಕಿ ಪರಾರಿಯಾಗಿದ್ದಾನೆ. ಮೋಸ ಮಾಡಿದ ನಿಯಾಜ್ ವಿರುದ್ಧ ಪೊಲೀಸರ ಮೊರೆ ಹೋದ್ರೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ರಾಣೆಬೆನ್ನೂರು ತಾಲೂಕು ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ನಿಯಾಜ್ ವಿರುದ್ಧ ರೈತರು ದೂರು ನೀಡಿದ್ದಾರೆ. ಟಿಸಿ ಹಾಕಿಸ್ಕೊಡ್ತೀನಿ, RR ನಂಬರ್ ಕೊಡಿಸ್ತೀನಿ ಅಂತ ರೈತರ ಬಳಿ ಹಣ ಪಡೆದುಕೊಂಡು ಮೋಸ ಮಾಡಿದ್ದಾನೆ. ರೈತರ ಬಳಿ ಲಕ್ಷಾಂತರ ರೂಪಾಯಿ ಹಣ ಪೀಕಿ ಪರಾರಿಯಾಗಿದ್ದಾನೆ. ಇನ್ನು ರೈತರ ಜಮೀನುಗಳಲ್ಲಿ ಕಂಬ ನಿಲ್ಲಿಸಿ ಟಿಸಿ ಹಾಕಿಸಿಕೊಡುವಂತಹ ಭರವಸೆ ನೀಡಿ ಕೈಕೊಟ್ಟಿದ್ದಾನೆ. ಹಾವೇರಿ ಜಿಲ್ಲೆಯ ಹಲವು ಕಡೆ ಖಾಸಗಿ ಗುತ್ತಿಗೆದಾರ ಅಂತ ಹೇಳಿಕೊಂಡು ಓಡಾಡ್ತಿದ್ದ ನಿಯಾಜ್ ಬಡಿಗೇರ್ನನ್ನ ನಂಬಿ ರೈತರು ಕಂಗಾಲಾಗಿದ್ದಾರೆ. ಅಲ್ಲದೆ ಹಣ ವಾಪಸ್ ಕೊಡಿ ಅಥವಾ ಟಿಸಿ ಕೊಡಿ ಅಂತ ಕೇಳಿದ ರೈತರಿಗೆ ಧರ್ಮಸ್ಥಳ, ಶೃಂಗೇರಿ, ಧಾರವಾಡ, ಹುಬ್ಬಳ್ಳಿಯಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ಸತಾಯಿಸ್ತಿದ್ದಾನಂತೆ. ಹೆಚ್ಚು ಕಡಿಮೆ ಕೊಟ್ಟು ಈಗ 8-10 ತಿಂಗಳಾದ ಸರ. ಈಗ ಅವ್ನ ಕೆಲಸ ಮಾಡ್ತಾನೆ ಅಂತಂದು ಇದನ್ನು ಮಾಡಿದ್ರಿ. ನಂಬರ್ನ ಕೆಲವೊಬ್ರು ರೈತರು ನಂಬರ್ ಮಾಡಿಸ್ತಾನೆ ಅಂತಂದು ಇಸ್ಕೊಂಡನ್ರಿ. ಅವನು ನಂಬರ್ ಮಾಡಿಸಿಲ್ರಿ. ಈ ಟಿ ಸಿ ತಗೊಂಬಂದು ಕಂಬ ಹಾಕಿದ. ಎಸ್ಟಿಮೇಷನ್ ಮಾಡಕತ್ತೇನೆ ಅಂತಂದು ಎಲ್ಲ ವಾಟ್ಸಪ್ಪಿಗೆ ಹಾಕಿದ್ರಿ ಎಸ್ಟಿಮೇಷನ್ ಕಾಪಿ. ಅದ್ರಾಗ ಅಧಿಕಾರಿಗಳು ಯಾರೋ ಸಹಿ ಇಲ್ಲ, ಏನಿಲ್ಲರಿ. ಸುಮ್ಮನೆ ಹಿಂಗೆ ಮಾಡ್ಕೊಂತ ತಗೊಂಬಂದು ಹಾಕ್ತಾನೆ ಅನ್ನೋದ್ರಿ. ದುಡ್ಡು ಇಸ್ಕೊಂಡು ಹೋಗೋದು. ಒಂದು ವಾರದಾಗ ತಂದು ಟಿ ಸಿ ಹಾಕ್ತಾನೆ ಅಂದ ನಾಪತ್ರಿ. ಇತ್ತ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ನಿಯಾಜ್ ಪರಾರಿಯಾಗಿದ್ದಾನೆ. ಪೊಲೀಸರು ಸಹ ನಿಯಾಜ್ ಕರೆದು ಹಣ ವಾಪಸ್ ಕೊಡಿಸುವ ಯಾವ ಪ್ರಯತ್ನ ಕೂಡ ಮಾಡಿಲ್ಲ. ನೊಂದ ರೈತರು ಅಸಹಾಯಕರಾಗಿ ಓಡಾಡ್ತಾ ಇದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ರೈತರಿಗೆ ಟಿಸಿ ಕೊಡಿಸೋದಾಗಿ ಐನಾತಿಯೊಬ್ಬ ವಂಚನೆ ಮಾಡಿದ್ದಾನೆ. ಖಾಸಗಿ ಗುತ್ತಿಗೆದಾರನ ಬಣ್ಣ ಬಣ್ಣದ ಮಾತು ನಂಬಿದಂತ ರೈತರು ಲಕ್ಷಾಂತರ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ. ಟಿಸಿ ಬರುತ್ತೆ ಅಂತ ಕಾದು ಕುಳಿತಿರುವಂತಹ ಅನ್ನದಾತ ಕೊನೆಗೂ ಕೂಡ ಕಂಗಾಲಾಗಿದ್ದಾನೆ. ರೈತರಿಗೆ ಟಿಸಿ ಕೊಡಿಸೋದಾಗಿ ಪಂಗನಾಮ. ವಿದ್ಯುತ್ ಕಂಬ ಹಾಕಿ ಹೋದ ವ್ಯಕ್ತಿ ನಾಪತ್ತೆ. ಸಾಲ ಶೂಲ ಮಾಡಿ ರೈತರು ಬೆಳೆಯನ್ನ ಬೆಳೀತಾರೆ. ಅವರಿಗೆ ಒಂದಿಲ್ಲ ಒಂದು ಸಂಕಷ್ಟ, ಬೆಳೆ ಹಾನಿ, ಅತಿವೃಷ್ಟಿ ಅಂತ ಗೋಳಿನಲ್ಲೇ ಇರುವಂತಹ ರೈತರಿಗೆ ಇಲ್ಲೊಬ್ಬ ಪಂಗನಾಮ ಹಾಕಿದ್ದಾನೆ. ಸಂಕಷ್ಟದಲ್ಲಿರುವಂತಹ ಅನ್ನದಾತರಿಗೆ ನಿಯಾಜ್ ಎಂಬಾತ ವಂಚನೆ ಮಾಡಿದ್ದಾನೆ. ರಾಣೆಬೆನ್ನೂರು, ರಟ್ಟಿಹಳ್ಳಿ, ಹಿರೇಕೆರೂರು ತಾಲೂಕುಗಳ ರೈತರಿಗೆ ಲಕ್ಷಾಂತರ ರೂಪಾಯಿ ಪೀಕಿ ಪರಾರಿಯಾಗಿದ್ದಾನೆ. ಮೋಸ ಮಾಡಿದ ನಿಯಾಜ್ ವಿರುದ್ಧ ಪೊಲೀಸರ ಮೊರೆ ಹೋದ್ರೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ರಾಣೆಬೆನ್ನೂರು ತಾಲೂಕು ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ನಿಯಾಜ್ ವಿರುದ್ಧ ರೈತರು ದೂರು ನೀಡಿದ್ದಾರೆ. ಟಿಸಿ ಹಾಕಿಸ್ಕೊಡ್ತೀನಿ, RR ನಂಬರ್ ಕೊಡಿಸ್ತೀನಿ ಅಂತ ರೈತರ ಬಳಿ ಹಣ ಪಡೆದುಕೊಂಡು ಮೋಸ ಮಾಡಿದ್ದಾನೆ. ರೈತರ ಬಳಿ ಲಕ್ಷಾಂತರ ರೂಪಾಯಿ ಹಣ ಪೀಕಿ ಪರಾರಿಯಾಗಿದ್ದಾನೆ. ಇನ್ನು ರೈತರ ಜಮೀನುಗಳಲ್ಲಿ ಕಂಬ ನಿಲ್ಲಿಸಿ ಟಿಸಿ ಹಾಕಿಸಿಕೊಡುವಂತಹ ಭರವಸೆ ನೀಡಿ ಕೈಕೊಟ್ಟಿದ್ದಾನೆ. ಹಾವೇರಿ ಜಿಲ್ಲೆಯ ಹಲವು ಕಡೆ ಖಾಸಗಿ ಗುತ್ತಿಗೆದಾರ ಅಂತ ಹೇಳಿಕೊಂಡು ಓಡಾಡ್ತಿದ್ದ ನಿಯಾಜ್ ಬಡಿಗೇರ್ನನ್ನ ನಂಬಿ ರೈತರು ಕಂಗಾಲಾಗಿದ್ದಾರೆ. ಅಲ್ಲದೆ ಹಣ ವಾಪಸ್ ಕೊಡಿ ಅಥವಾ ಟಿಸಿ ಕೊಡಿ ಅಂತ ಕೇಳಿದ ರೈತರಿಗೆ ಧರ್ಮಸ್ಥಳ, ಶೃಂಗೇರಿ, ಧಾರವಾಡ, ಹುಬ್ಬಳ್ಳಿಯಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ಸತಾಯಿಸ್ತಿದ್ದಾನಂತೆ. ಹೆಚ್ಚು ಕಡಿಮೆ ಕೊಟ್ಟು ಈಗ 8-10 ತಿಂಗಳಾದ ಸರ. ಈಗ ಅವ್ನ ಕೆಲಸ ಮಾಡ್ತಾನೆ ಅಂತಂದು ಇದನ್ನು ಮಾಡಿದ್ರಿ. ನಂಬರ್ನ ಕೆಲವೊಬ್ರು ರೈತರು ನಂಬರ್ ಮಾಡಿಸ್ತಾನೆ ಅಂತಂದು ಇಸ್ಕೊಂಡನ್ರಿ. ಅವನು ನಂಬರ್ ಮಾಡಿಸಿಲ್ರಿ. ಈ ಟಿ ಸಿ ತಗೊಂಬಂದು ಹಾಕ್ತಾನೆ ಕಂಬ ಹಾಕಿದ. ಎಸ್ಟಿಮೇಷನ್ ಮಾಡಕತ್ತೇನೆ ಅಂತಂದು ಎಲ್ಲ ವಾಟ್ಸಪ್ಪಿಗೆ ಹಾಕಿದ್ರಿ ಎಸ್ಟಿಮೇಷನ್ ಕಾಪಿ. ಅದ್ರಾಗ ಅಧಿಕಾರಿಗಳು ಯಾರೋ ಸಹಿ ಇಲ್ಲ, ಏನಿಲ್ಲರಿ. ಸುಮ್ಮನೆ ಹಿಂಗೆ ಮಾಡ್ಕೊಂತ ತಗೊಂಬಂದು ಹಾಕ್ತಾನೆ ಅನ್ನೋದ್ರಿ. ದುಡ್ಡು ಇಸ್ಕೊಂಡು ಹೋಗೋದು. ಒಂದು ವಾರದಾಗ ತಂದು ಟಿ ಸಿ ಹಾಕ್ತಾನೆ ಅಂದ ನಾಪತ್ರಿ. ಇತ್ತ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ನಿಯಾಜ್ ಪರಾರಿಯಾಗಿದ್ದಾನೆ. ಪೊಲೀಸರು ಸಹ ನಿಯಾಜ್ ಕರೆದು ಹಣ ವಾಪಸ್ ಕೊಡಿಸುವ ಯಾವ ಪ್ರಯತ್ನ ಕೂಡ ಮಾಡಿಲ್ಲ. ನೊಂದ ರೈತರು ಅಸಹಾಯಕರಾಗಿ ಓಡಾಡ್ತಾ ಇದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.